ಯಾಕ್ರಿ? ಯಾಕೆ ಈ ತರ ಬೇಜಾರಲ್ಲಿ ಕೂತಿದ್ದೀರಾ? ನೀವು ಹಿಂಗ್ ಕೂತ್ಕೊಂಡು ನಂಗೆ ನೋಡಕ್ ಆಗಲ್ಲಪ್ಪ. ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಶಾಂತ. ಈಗ ನನಗೆ ಒಂದು ಮಾತು ಹೇಳಿ ನೀವು, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಶಾಂತ, ನಾನೊಂದು ಮಾತು ಹೇಳಲಾ? ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ನೀನು ಕಾವೇರಿ ನದಿಯಷ್ಟೇ ಪವಿತ್ರಳು ಅಂತ ನನಗೆ ಗೊತ್ತಿದೆ. ಆದರೆ ಇದೆಲ್ಲ ಯಾಕಾಯ್ತು, ಹೆಂಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಶಾಂತ. ಅದೇ ಅಲ್ವೇನ್ರಿ ನಮ್ಮ ಸಂಸಾರದ ಗುಟ್ಟು. ನಂಬಿಕೆ ಇದ್ರೆ ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಈ ಸಮಸ್ಯೆ ಯಾಕಾಗಿದೆ ಹೇಳಿ? ಎಲ್ಲ ನಮ್ಮ ಮಾವಯ್ಯನವರಿಂದ. ಅವರು ನಾವೇನೋ ಹೇಳಕ್ ಹೋದ್ರೆ ಅವರೇನೋ ಕೇಳಿಸ್ಕೊಂಡು ಇದೆಲ್ಲ ರಾಧ ಅಂತ ಮಾಡ್ಬಿಟ್ಟಿದ್ದಾರೆ. ಈಗ ನಾವಿಬ್ರು ಒಂದು ನಿರ್ಧಾರ ತಗೊಂಡಿದ್ದೀವಿ. ಈಗ ಹೋಗಿ ನಾವಿಬ್ರು ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸಿ ಅದು ನೆಗೆಟಿವ್ ಅಂತ ರಿಪೋರ್ಟ್ ಬರುತ್ತೆ. ಅದನ್ನ ಡಾಕ್ಟರ್ ತೋರಿಸಿ ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸೋಣ. ಇದಕ್ಕೆಲ್ಲ ನೀವು ನನ್ನ ಜೊತೆಗೆ ನಿಂತ್ಕೋಬೇಕು ರೀ. ಖಂಡಿತ ಶಾಂತ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಈಗ 10:30ಗೆ ಹಾಸ್ಪಿಟ್ಲ್ ಓಪನ್ ಆಗುತ್ತೆ. ನಾವಿಬ್ರು ಹೊರಟ್ಬಿಡೋಣ ಈಗ. ಅಜ್ಜಿ, ತಾತ. ಓ ಚಿಂಟು, ಎಲ್ಲಿ ನನ್ನ ಮೊಮ್ಮಗ ಕಾಣಿಸ್ತಾನೇ ಇಲ್ಲ ಅಂತಿದ್ದೆ. ಬಾ 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 ಬಾ. ಅಜ್ಜಿ ಅಜ್ಜಿ, ನಿನ್ನ ಏನೋ ಕೇಳಬೇಕು ನಾನು. ಕೇಳು ಚಿಂಟು, ಏನು? ಅಜ್ಜಿ ಅಜ್ಜಿ, ತಾತ ಹೇಳ್ತು ಅದು ಅದು ನಮ್ಮ ಮನೆಗೆ ಪುಟ್ ಪಾಪ ಬರುತ್ತೆ ಅಂತ. ಯಾವಾಗ ಬರುತ್ತೆ ಅಜ್ಜಿ? ಚಿಂಟು, ಇದನ್ನ ನಿಂಗೆ ಯಾರಕ್ಕೊಂದ ಹೇಳಿದ್ದು? ಚಿಂಟು, ನಿಮ್ಮ ಮಮ್ಮಿ ಹೇಳ್ತಪ್ಪ ನಿಂಗೆ. ಇಲ್ಲ ಇಲ್ಲ ತಾತ, ನಂಗೆ ಮಮ್ಮಿ ಹೇಳಿಲ್ಲ. ಮಮ್ಮಿ ಹೇಳಿಲ್ವಾ? ಹಂಗಾರೆ ನಿಂಗೆ ಯಾರು ಹೇಳಿದ್ರಪ್ಪ? ನಂಗೆ ಅಜ್ಜಿ ಅಜ್ಜಯ್ಯ ಹೇಳ್ತು. ನೆನ್ನೆ ಆಟ ಆಡೋಣ ಬಾ ಅಂದೆ. ಅದಕ್ಕೆ ನಿನ್ ಜೊತೆ ಆಟ ಆಡಕ್ಕೆ ನಮ್ಮ ಮನೆಗೆ ಪುಟ್ಟ ಪಾಪ ಬರುತ್ತೆ, ಅವಾಗ ನಿನ್ ಜೊತೆ ಆಟ ಆಡುತ್ತೆ ಅಂತ ಹೇಳ್ತು. ಏನ್ರಿ ಏನ್ರಿ ಆಗಿದೆ ನಿಮ್ಮ ಅಪ್ಪನ್ಗೆ? ಈ ಮಗು ಜೊತೆ ಯಾರಾದ್ರೂ ಇದನ್ನೆಲ್ಲ ಹೇಳ್ತಾರಾ? ಈಗ ಕೇಳ್ತಿದ್ದಾನಲ್ಲ, ಏನಂತ ಉತ್ತರ ಕೊಡೋದು ಹೇಳಿ ಈಗ? ನಾನು ಏನು ಹೇಳಿ ಶಾಂತ, ನಮ್ಮ ಅಪ್ಪ ಯಾಕೆ ಹೆಂಗೆ ಹೆಗ್ಲೇರ್ಬಿಟ್ಟಿದ್ದಾರೆ ನನಗೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಚಿಂಟು, ನನ್ನ ಮೊಮ್ಮಗನೇ, ಈ ಅಜ್ಜಿ ಮಾತು ಕೇಳ್ತೀಯಲ್ವಪ್ಪ ನೀನು? ಕೇಳ್ತೀನಿ ಅಜ್ಜಿ. ಹಾಗಾದ್ರೆ ನಮ್ಮ ಮನೇಲಿ ಯಾವ ಮಗುನು ಬರ್ತಾ ಇಲ್ಲಪ್ಪ. ಸುಮ್ಮನೆ ಅಜ್ಜಯ್ಯ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರೆ. ನೀನು ಯಾರ ಜೊತೆಗೆ ಇದನ್ನೆಲ್ಲ ಹೇಳ್ಬಾರ್ದು, ಆಯ್ತಾ? ಅಜ್ಜಿ, ನಾನು ನೆನ್ನೆ ನೆನ್ನೆ ಏನು ನೆನ್ನೆ? ಅದು ಅಜ್ಜಿ, ಅಜ್ಜಯ್ಯ ಹೇಳಿದ್ರಲ್ಲ, ಅದನ್ನ ಹೋಗ್ಬಿಟ್ಟು ನಾನು ಸ್ಕೂಲಲ್ಲಿ ನಮ್ಮ ಮ್ಯಾಮ್ ಜೊತೆ ಹೇಳ್ದೆ, ನಮ್ಮ ಮನೇಲಿ ಪುಟ್ಟ ಪಾಪ ಬರುತ್ತೆ ಅಂತ. ಅಯ್ಯಯ್ಯಯ್ಯಯ್ಯೋ, ನನ್ನ ಮನೆ ಮಾನ ಮರ್ಯಾದೆ ಒಳೆಲಿ ತೇಲ್ಕೊಂಡು ಹೋಯ್ತಾ ಇದೆಯಲ್ಲಪ್ಪ. ಯಾಕೋ ಚಿಂಟು ಸ್ಕೂಲಲ್ಲಿ ಹೇಳ್ದೆ, ಹೋಗ್ಬಿಟ್ಟು ವಿಧಾನಸೌಧದಲ್ಲೇ ಹೇಳ್ಬಿಟ್ಟು ಬಂದ್ಬಿಡ್ಬೇಕಿತ್ತು. ಎಲ್ಲರೂ ಟಿವಿಗೆ ಹಾಕ್ಬಿಡೋರು ನಮ್ಮ ಸ್ಟೋರಿನ. ಹೌದಾ ಅಜ್ಜಿ? ನಮ್ಮ ಮನೆ ಸ್ಟೋರಿ ಟಿವಿಲಿ ಬರುತ್ತಾ? ಹೌದು ಚಿಂಟು, ಇನ್ಮೇಲೆ ಟಿವಿಲು ಬರುತ್ತೆ, ಪೇಪರ್ಲು ಬರುತ್ತೆ. ಇನ್ಮೇಲೆ ಮನೆ ಮನೇಲೂ ನಮ್ಮ ಅತ್ತೆ ಮಾವಂದೇ ಸುದ್ದಿ. ಹೌದಾ ಮಮ್ಮಿ? ಎಷ್ಟು ಗಂಟೆ ಬರುತ್ತೆ ಅಂತ ಹೇಳು ಮಮ್ಮಿ, ನಾನು ನೋಡ್ತೀನಿ. ನಾವು ನೋಡಿದ್ರೆ ಸಾಕು, ನೀನೇನು ನೋಡಿ ಕಲಿಬೇಕಾದಿಲ್ಲ. ಹೋಗು, ಹೋಮ್ವರ್ಕ್ ಕೊಟ್ಟಿದ್ರೆ ಮಾಡ್ಕೋ, ಇಲ್ಲ ಅಂದ್ರೆ ಆಟ ಆಡ ಹೋಗು. ಹೋಗು ಮಮ್ಮಿ, ಯಾವಾಗ್ಲೂ ಬೈತೀಯ ನೀನು. ಮಾಲಾಶ್ರೀ, ಚಿಂಟುಗೆ ಯಾಕಮ್ಮ ರೇಗ್ತಾ ಇದೆಯಾ? ಆ ಥರ ಏನೂ ಇಲ್ಲ ಬಿಡಿ ಮಾವಯ್ಯ. ಒಂದೊಂದ್ಸಲ ನಂಗೆ ಹಂಗೇನೆ ಸುಮ್ಮನೆ ಕೋಪ ಬರುತ್ತೆ. ಸರಿ ಸರಿ, ತಿಂಡಿ ಏನ್ ಮಾಡಿದ್ಯಾ ಹೇಳು? ಮಾಡಿದ್ದೀನಿ ಅತ್ತೆ. ಬಸ್ರಿಗೆ ಒಂದು ತಿಂಡಿ, ಬಾಣ್ತಿಗೆ ಒಂದು ತಿಂಡಿ, ಕೂತರ್ಗೆ ಒಂದು ತಿಂಡಿ, ನಿಂತವ್ರಿಗೆ ಒಂದು ತಿಂಡಿ, ಎಲ್ಲಾ ಥರದ ತಿಂಡಿನೂ ಮಾಡಿದ್ದೀನಿ. ನೀವು ಬಸ್ರಿ ಅಲ್ವಾ, ನಿಮ್ಗೆ ಬೇರೆ ಸಪ್ರೇಟ್ ಮಾಡಿದ್ದೀನಿ, ತಗೋಬರ್ತೀನಿ, ಕೂತ್ಕೊಳ್ಳಿ. ಏನೇ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ಡಾಕ್ಟರ್ ಬಂದೋದ್ಮೇಲೆ ಮೈ ಮೇಲೆ ಒಳ್ಳೆ ದೆವ್ವ ಬಂದಂಗೆ ಆಡ್ತಾ ಇದೀಯಾ? ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದೀಯ ಅಂತ ಗೊತ್ತಾ? ಗೊತ್ತು ಅತ್ತೆ, ಗೊತ್ತಾಗೆ ಮಾತಾಡ್ತಾ ಇದ್ದೀನಿ. ನೀವು ಪ್ರೆಗ್ನೆಂಟು ಅಂತ ಗೊತ್ತಾದಂಗಿಂದ ನಿಂತ ಕಡೆ ನಿಲ್ಲಕ್ಕಾಯ್ತಿಲ್ಲ, ಕೂತ್ ಕಡೆ ಕೂರಕ್ಕಾಯ್ತಾ ಇಲ್ಲ ನಂಗೆ. ಓಹೋ, ತುಂಬಾ ತಲೆ ಮೇಲೆ ಹೊತ್ಕೊಂಡಂಗೆ ಆಡ್ತಿದೀಯ ಸಮಸ್ಯೆಗಳನ್ನ. ನಾನು ಏನಂತ ತಿಳ್ಕೊಂಡಿದೀಯಾ? ಈ ಊರಲ್ಲಿ 35-40 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ. ಇಲ್ಲಿರೋರ್ಗೆಲ್ಲ ಹೆಂಗ್ ಉತ್ತರ ಕೊಡ್ಬೇಕು, ಹೆಂಗ್ ಬಾಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿರ್ಲಿಲ್ಲ. 6 3 ಬಂದಿದ್ಲಂತೆ ಬುದ್ಧಿ ಹೇಳಕ್ಕೆ. ಹಂಗೆ ನೀನ್ ಸಣ್ಣ ಬುದ್ಧಿ ತೋರಿಸ್ಬೇಡ ನನ್ನ ಮುಂದೆ. ಮುಚ್ಕೊಂಡು ಒಳಗಡೆ ಹೋಗಿ ತಿಂಡಿ ತಂದ್ಕೊಡು. ನಮ್ಮ ಅತ್ತೆ ಮಾತಾಡೋದು ನೋಡು, ಇಂಥವ್ರಿಗೆ ಕಾಲ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತಿದ್ರಂತೆ, ಹಂಗಾಯ್ತು ನಮ್ಮ ಮನೆ ಕತೆ ಈಗ. ಏನೇ ಮನ್ಸಲ್ಲೇನೋ ಲೆಕ್ಕಾಚಾರ ಹಾಕೊಂಡು ನಿಂತಿದೀಯಾ? ಹೋಗು, ತಿಂಡಿ ತಗೋ ಬಂದೆ. ಕಿವಿ ಕೇಳಿಸ್ತಾ ಇಲ್ವಾ?
ಸರಿಯಾಗಿ ಮಾತಾಡ್ದೆ ಶಾಂತ ಈಗ ನೀನು. ಹೌದ್ರಿ, ಸೊಸೆರ್ನ ಎಲ್ಲಿಡ್ಬೇಕು ಅಲ್ಲೇ ಅಡ್ಡ ಬಸ್ತಲ್ಲಿ ಇಡ್ಬೇಕು. ಈ ತರ ಸಣ್ಣ ಪುಟ್ಟ ವಿಚಾರಗಳು ಸಿಕ್ಬಿಟ್ರೆ ಮೆಲ್ಲಿಗೆ ಬಾಲ ಬಿಚ್ಚಕ್ ಶುರು ಮಾಡ್ತಾರೆ. ಅಲ್ಲಲ್ಲೇ ಬಾಲನ ಕಟ್ ಮಾಡ್ಬಿಡ್ಬೇಕು. ಯಾರ ಮುಂದೆ ಮಾತಾಡ್ತಾಳೆ ಇವಳು? ಈ ಶಾಂತಕ್ಕನ ಮುಂದೆ. ನಡೀರಿ ನಡೀರಿ, ಹೋಗೋಣ ತಿಂಡಿ ಮಾಡ್ಕೊಂಡು. ಓಹೋ ಕೃಷ್ಣ ಕಾರ್ತಿ ಇಬ್ರು ಇಲ್ಲೇ ಬಂದ್ರು ಒಟ್ಟಿಗೆ ತಿಂಡಿ ಮಾಡೋಣ. ಅಣ್ಣ, ನನಗೆ ಮನೇಲಿ ತಿಂಡಿ ಮಾಡೋಕ್ಕೆ ಮೂಡಿಲ್ಲ. ನಾನು ಆಫೀಸಲ್ಲೇ ತಿನ್ಕೋತೀನಿ ಅಣ್ಣ, ಬರ್ತೀನಿ. ಹೌದು ಕೃಷ್ಣ, ನನಗೂ ಸದ್ಯಕ್ಕೆ ಹಶ್ವಿಲ್ಲ. ನಾನು ಆಚೆ ಎಲ್ಲಾರು ತಿನ್ಕೋತೀನಿ. ನಡಿ ಹೋಗೋಣ, ನಾನು ನಿನ್ನ ಜೊತೆನೆ ಬರ್ತೀನಿ. ಅಯ್ಯೋ, ತಿಂಡಿ ಮಾಡ್ತಾ ಹೋಗ್ತಾ ಇದಾರಲ್ಲ. ಏ ಕೃಷ್ಣ, ಕಾರ್ತಿ ನಿಂತ್ಕೊಳ್ಳೋ. ಹೋಗಿ ಬಿಟ್ರಾ? ಶಾಂತ, ನಿನ್ನ ಮನಸ್ಸಿಗೆ ಬೇಜಾರಾಯ್ತಾ ಶಾಂತ? ಅಯ್ಯೋ, ನನಗೇನು ಬೇಜಾರಿಲ್ಲ ಕಣ್ರಿ. ನನಗೆ ನೀವು ಮುಖ್ಯ. ನಾವಿಬ್ರು ಫಸ್ಟ್, ಆಮೇಲೆ ತಾನೇ ಅವರು. ಈಗ ಪರಿಸ್ಥಿತಿ ಹಂಗೆ ಇದೆ. ಅವರು ಬೇಜಾರು ಮಾಡ್ಕೊಂಡಿರೋದ್ರಲ್ಲೂ ಒಂದು ಅರ್ಥ ಇದೆ ರೀ. ನಾವು ಸತ್ತನ ಈಚೆ ತರ್ತೀವಲ್ಲ, ಅವಾಗ ಅವರೇ ಬಂದು ಮಾತಾಡ್ತಾರೆ. ಈಗ ನೀವೇನು ತಲೆ ಕೆಡ್ಸ್ಕೊಬೇಡಿ, ಬನ್ನಿ ನಾವು ತಿಂಡಿ ಮಾಡಿ ಹೊರಡೋಣ. ಹೌದು ಶಾಂತ, ನೀನು ಹೇಳೋದು ಒಂಥರ ಸತ್ಯನೇ. ನಡಿ ಹೋಗೋಣ ಈಗ. ಏನ್ರಿ ನೀವು ಈ ಜಗಳಗಂಟಿ ಜಾನಕಿ ಮನೆ ಕಡೆಯಿಂದ ಯಾಕೆ ಬಂದ್ರಿ? ಹಿಂದ್ಗಡೆ ದೇವಸ್ಥಾನ ಕಡೆಯಿಂದ ಒಂದು ರೋಡ್ ಐತಿತ್ತಲ್ಲ, ಆ ಕಡೆಯಿಂದ ಹೋಗೋದಾಗಿತ್ತು ನಾವು. ಏನಾಗಲ್ಲ, ಸುಮ್ಮನೆ ಆರಾಮಾಗಿ ಕೂತ್ಕೋ ಶಾಂತ. ಈ ಬಿಸಿಲಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಈಚೆ ಬಂದು? ಓಹೋ, ಅಲ್ಲಿ ಬರ್ತಾ ಇರೋದು ಶಾಂತಕ್ಕ ಮತ್ತೆ ಗೌಡ್ರಲ್ವಾ? ಏನು ಜನ್ಮದ ಜೋಡಿ ತರ ಸ್ಕೂಟಿಲಿ ಹೋಯ್ತಾ ಇದಾರೆ. ಗೌಡ್ರೆ ಸ್ಟಾಪ್! ಅಯ್ಯಯ್ಯೋ, ನಾನು ಮೊದ್ಲು ಹೇಳ್ದೆ ಈ ರೋಡಲ್ಲಿ ಬರಬೇಡಿ ಅಂತ. ಇವಳು ಯಾಕ್ರಿ ಬಂದು ಒಳ್ಳೆ ರೋಡಲ್ಲಿ ಅಡ್ಡವಾಗಿ ಬೆಕ್ಕು ಬಂದಂಗೆ? ಏನ್ ಗೌಡ್ರೆ, ಏನ್ ಶಾಂತಕ್ಕ, ಎಲ್ಲ ಹೊರಟಿದ್ದೀರಾ ಜನ್ಮದ ಜೋಡಿ ತರ ಸ್ಕೂಟಿಲಿ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೋಗುವಾಗ ಕೇಳಬಾರ್ದು. ಆದ್ರೆ ಏನ್ ಮಾಡೋದು, ಊರಲ್ಲಿ ನಿಮ್ದೆ ಹಸಿ ಬಿಸಿ ಸುದ್ದಿ ಅಲ್ವಾ, ಅದಕ್ಕೆ ಊರವ್ರಿಗೆಲ್ಲ ನಿಮ್ಮ ಮೇಲೆ ಕಣ್ಣು. ಎಲ್ಲೋಯ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾತಾಡ್ತಾರೆ ಅಂತ. ನೋಡಿ ಜಾನಕಕ್ಕವ್ರೆ, ನಾವು ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನೀವು ದಾರಿ ಬಿಟ್ರೆ ಹೋಗ್ತೀವಿ, ನಮಗೆ ಲೇಟ್ ಆಯ್ತದೆ. ಓ ಶಾಂತಕ್ಕ, ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ ಸ್ಕ್ಯಾನಿಂಗ್ ಮಾಡ್ಸಕ್ಕೆ? ಈ ವಯಸ್ಸಲ್ಲಿ ಎಲ್ರೂ ಬಿಪಿ ಶುಗರ್ ಟೆಸ್ಟ್ ಮಾಡ್ಸಕ್ ಹೋಗ್ತಾರೆ. ನೀವು ನೋಡುವ ಗಂಡ ಹೆಂಡತಿ ಹೊಳೆ ಹೊಸ ಜೋಡಿ ತರ ಪ್ರೆಗ್ನೆಂಟ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗ್ತಾ ಇದೀರಾ. ಅಯ್ಯೋ, ಈ ಕಣ್ಣಲ್ಲಿ ಇನ್ನೇನೇನ್ ನೋಡ್ಬೇಕು? ಏ ಜಾನ್ಕಿ, ಹಾಸ್ಪಿಟಲ್ಗೆ ನಾವ್ ಏನಕ್ಕೆ ಹೋಗ್ತೀವಿ ಅಂತ ನೀನು ಹೇಳಿದ್ವಾ? ಬಾಯಿ ಬಂದ ಮಾತಾಡ್ಬೇಡ ನೀನು. ಸುಮ್ಮನೆ ದಾರಿ ಬಿಡು, ಹೋಗ್ಬೇಕು ನಾವು. ಇದ್ದು ಶಾಂತಕ್ಕ, ಮೂರ್ನು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಿದ್ರಂತೆ. ನಿನ್ನಂತವ್ರು ನೋಡಿ ಅಂದಿರ್ತಾರೆ. ಏನು ರಾಜಾರೋಷ ಮಾತಾಡ್ತಿದ್ಯಾ ಶಾಂತಕ್ಕ? ಒಂಚೂರಾರು ಮುಕ್ತಲ್ಲಿ ನಾಚಿಕೆ ಇದೆಯಾ ನೋಡು ನಿಂಗೆ? ಏನಂದೆ ನೀನು? ಹಾಸ್ಪಿಟ್ಲಿಗೆ ಏನು ಕೊಯ್ತಾ ಇದೀವಿ ಅಂತ ನಿಂಗೆ ಹೇಳಿದ್ವಾ ಅಂತ? ನೀನ್ ಏನ್ ಮಾಡಿದ್ರೆ ಏನ್ ಮಾಡ್ತಾ ಇದೀಯ ಅಂತ ಇಡೀ ಊರಿಗೆ ಗೊತ್ತಾಗ್ತಾ ಇದೆ. ಹಾಸ್ಪಿಟ್ಲಿಗೆ ಏನು ಕೊಯ್ತೀಯಾ? ಟೆಸ್ಟ್ ಮಾಡ್ಸಕ್ಕೆ ಹೋಗ್ತಾ ಇದೀಯಾ? ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದೀಯಾ? ಅದಕ್ಕೆ ನೀನ್ ಹೇಳ್ಬೇಕಾ? ನನಗ್ ಗೊತ್ತಿಲ್ವಾ? ಹೌದು ಕಣೆ, ಹೌದು. ನಾನು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಂಡನ ಜೊತೆ ನಾನು ಹೋಗ್ತಾ ಇದ್ದೀನಿ. ನಿನ್ಗೇನು ಊರಿ? ಮುಚ್ಕೊಂಡು ಮನೆ ಒಳಗಡೆ ಹೋಗು. ನನ್ನ ವಿಚಾರಕ್ಕೆ ಬರಬೇಡ ನೀನು. ತಗಳಪ್ಪ ಶಾಂತಕ್ಕನ ಮಾತ. ಏನು ನೆನ್ನೆ ನಾನು ನಿಮ್ಮ ಮನೆ ಹತ್ರ ಬಂದಾಗ ಏನು ಅತ್ತ ಸೊಸೆ, ಏನು ನಮ್ಮ ಫ್ಯಾಮಿಲಿ ಅಂದ್ರೆ ಸ್ಟೇಟಸ್ ಸ್ಟ್ಯಾಂಡರ್ಡ್ ಅಂತಿದ್ರಿ. ಈಗ ನೋಡಿ ಜಾನಕಕ್ಕವ್ರೆ, ನಮ್ಮ ಫ್ಯಾಮಿಲಿಗೆ ಯಾವತ್ತೂ ಅದೇ ಸ್ಟೇಟಸ್ ಇರುತ್ತೆ, ಅದೇ ಸ್ಟ್ಯಾಂಡರ್ಡ್ ಇರುತ್ತೆ. ನಮ್ಮ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡಬೇಡಿ. ನೀವು ಯಾಕೆ ಈ ಥರ ರೋಡಲ್ಲಿ ಅಡ್ಡ ನಿಂತಿದ್ದೀರಾ? ದಾರಿ ಬಿಡಿ, ಹೋಗ್ಬೇಕು ನಾವು. ಯಾವ ಸ್ಟ್ಯಾಂಡರ್ಡ್ ಹೋಗ್ಕೊಂಡಿದೆ ಗೌಡ್ರೆ? ನೆನ್ನೆ ನಿಮ್ಮ ಮಾಲಾಶಿ ನನ್ಗೇನು ಬೆವರು ಇಳಿಸ್ಬಿಟ್ಲು ಬೈದು. ಆಮೇಲೆ ಬಂದು ನಾನು ಸ್ಟೇಟಸ್ನ ಚೇಂಜ್ ಮಾಡಿದೆ. ಅಯ್ಯೋ, ನಮ್ಮೂರಲ್ಲಿರೋ ಶಾಂತಕ್ಕ ಬಸ್ರಿ ಅಲ್ವಂತೆ, ನಾನೇ ಮಿಸ್ಟೇಕ್ ಮಾಡ್ಕೊಂಡು ಹಾಕ್ಬಿಟ್ಟೆ ಅಂತ ಹಾಕಿದೆ. ಆಮೇಲೆ ಕಿವಿಗೊಂದು ವಿಷಯ ಬಿತ್ತು. ಡಾಕ್ಟರ್ ಬಂದು ಕನ್ಫರ್ಮ್ ಮಾಡಿದ್ರಂತಲ್ಲ ಶಾಂತಕ್ಕ ಬಸ್ರಿ ಅಂತ. ಅದಕ್ಕೆ ಈಗ ಪುನಃ ಹಾಕಿದ್ದೀನಿ. ಪ್ರೆಗ್ನೆಂಟು. ನೆನ್ನೆ ಹಾಕಿದ್ದೆ ಸುಳ್ಳು, ಇವತ್ತು ಹಾಕಿದ್ದೆ ನಿಜ ಅಂತ ಹಾಕಿದ್ದೀನಿ. ಇನ್ನೊಂದಷ್ಟು ಜನ ನೋಡ್ಲಿ ಅಂತ. ಏನೇ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಬಾಯಿ ಬಂದಾಗೆ ಬಗಳ್ತಾ ಇದೀಯಾ. ದಾರಿ ಬಿಡ್ತೀಯ ಇಲ್ಲ ಹೊಡೆದು ಊತ ಹಾಕ್ಬಿಡ್ತೀನಿ ನೋಡ್ಕೊ ನಿನ್ನ. ಅಯ್ಯಯ್ಯೋ ಶಾಂತಕ್ಕ, ಇಷ್ಟೊಂದು ರೈಸ್ ಬಿಡ. ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾದ್ರು ತೊಂದರೆ ಆಗ್ಬಿಡ್ತೆ. ನಾಚಿಕೆಡು ಶಾಂತಕ್ಕ. ಸ್ಕೂಟ್ರಿಂದ ಕೆಳಗಡೆ ಎಲ್ಲಿ ಬಂದ್ಬಿಟ್ಟೆ ನನ್ನ ಜೊತೆ ಜಗಳ ಮಾಡಕ್ಕೆ? ನಾಚಿಕೆ ಆಗಲ್ವಾ ನಿಂಗೆ? ನಾನೇ ಲಾಸ್ ಏರಿಯಾಗ ಮುಖಕ್ಕೆ ಮುಚ್ಕೊಂಡು ಕದ್ದು ಹೊಟ್ಟೋಗ್ತೀಯನೋ ಹಾಸ್ಪಿಟ್ಲಿಗೆ ಅನ್ಕೊಂಡೆ. ಹಿಡಿದು ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ತೀಯ ಅಂದ್ರೆ ನೀನಂತ ಮಾನ್ಗೆಟ್ಟವಳಿರ್ಬೇಕು. ಯಾಕೆ ಮಾತು ಮಾನ್ಗೆಟ್ಟವಳು ಅಂತೀಯ? ನೀನು ಮಾನ್ಗೆಟ್ಟವಳು. ಕಂಡವ್ರ ಮನ ಸುದ್ದಿಲಿ ಬೇಳೆ ಬೇಯಿಸ್ಕೊಳಕ್ ಬತ್ತೀಯ ನೀನು. ಏನಂತ ನೀನು? ನಾನು ಸರಿಯಾಗಿ ಮುಖಕ್ಕೆ ಮುಚ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ? ಯಾಕೋ ನಾನು ನನ್ನ ಗಂಡನ
16 ಗೊತ್ತು ಶಾಂತಕ. ನಿನ್ನ ಮುಂದೆ ಮಾತಾಡಿ ಗೆಲ್ಲಕ್ಕಾಗತ್ತ ನಾವು? ಏನ್ ಮಾಡಿದ್ರು ನಮ್ದೇ ಚಂದ 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 ನೋಡಲ್ವಾ ನೀನು? ಹೌದು ಕಣೆ, ಸುತ್ತ 16 ಗೊತ್ತು. ಈ ಗೌಡ್ರ ಮಂತನಕ್ಕೆ ಶಾಂತಕ ಸೊಸೆಯಾಗಿ ಬಂದು ಅವ್ರ ಮಂತನನ್ನ ಎಷ್ಟು ಉಳಿಸಿದಾಳೆ ಬೆಳೆಸಿದಾಳೆ ಅಂತ ಎಲ್ಲರೂ ಗೊತ್ತು. ನಿನ್ನ ಹತ್ರ ಕೇಳ್ಬಿಟ್ಟು ನಾನು ಯಾವ ಸರ್ಟಿಫಿಕೇಟ್ ಇಸ್ಕೋಬೇಕಾಗಿಲ್ಲ. ಹಿಂಗೆ ಮಾತು ಮುಂದುವರಿಸ್ತೀಯ ಇಲ್ಲ ದಾರಿ ಬಿಡ್ತೀಯ ಅದನ್ನು ಹೇಳೋ ಫಸ್ಟ್. ನಿನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಶಾಂತಕ, ಆನೆ ಮೇಲೆ ಒಟ್ಟಬಿಟ್ಟದ ನಿನ್ ಮರ್ಯಾದಿ. ಅಡಕೆ ಹಿಡ್ಕೊಂಡು ಓಡಾಡ್ತಾ ಇದೀಯ ನೀನು. ಹ್ಞೂ ಕಣೆ, ಈ ಶಾಂತಕ್ಕ ಗೌಡ್ರ ಮರ್ಯಾದಿ ಆನೆ ಲೆವೆಲ್ಲ ಅಡಕೆ ಲೆವೆಲ್ಲ ಅಂತ ಇವತ್ತು ನಾಳೆ ಗೊತ್ತಾಗುತ್ತೆ. ಈಗ ದಾರಿ ಬಿಡು. ಆಯ್ತಾಯ್ತು, ಅದೇನೇನ್ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡು. ನಾವು ನೋಡಕ್ಕೆ ಕಾಯ್ಕೊಂಡು ಕೂತಿದೀವಿ. ಈಗ ಹೋಗು ನೀನು. ರೀ, ಗಾಡಿ ತೆಗಿರಿ ಹೋಗೋಣ. ಎಷ್ಟು ಮಾತಾಡ್ತಾಳೆ ನೋಡು, ಮಾತಿಗೆ ಮಾತು ಕೊಡ್ತಾಳೆ ಮಾನ್ಗೆಟ್ಟವಳು. ಏನು ಹೇಳು ಶಾಂತ, ಆ ಜಾನ್ಕಕ್ ಅವ್ರಿಗೆ ಸರಿಯಾಗಿ ಮಾತಾಡ್ದೆ, ಇಲ್ಲ ಅಂದ್ರೆ ಅವರು ಇನ್ನೂ ನಮಗೆ ಮರ್ಯಾದೆ ಹೋಗಂಗೆ ಮಾತಾಡೋರು ಶಾಂತ. ಊರಿ 3 ದಿನದಿಂದ ನಾನು ನೋಡ್ತಾ ಇದ್ದೀನಿ. ಹೋಗಿ ಬಂದು ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ನಂಗೂ ಸಾಕಾಗೋಗಿದೆ. ಹೆಂಗೆ ಅಂದ್ರೆ ಎದ್ರುಕೊಂಡ್ರೆ ಆಗೊಂದು ಕಲ್ಲು ಅಂತ ಹಾಕ್ಬಿಡ್ತಾರೆ ಕಣ್ರಿ. ಆದಷ್ಟು ನಾವು ಧೈರ್ಯವಾಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಇಂಥವ್ರ ಬಾಯಿಗೆ ಸಿಕ್ಕಾಕೋಬಿಡ್ತೀವಿ ನಾವು. ಹೌದು ಶಾಂತ, ನೀನು ಹೇಳೋದು ಸರಿ. ನೀನು ಮಾತಾಡಿಲ್ಲ ಅಂದಿದ್ರೆ ಆ ಅಮ್ಮ ಇಷ್ಟೊತ್ತು ಮುಗಿಸ್ತಿರ್ಲಿಲ್ಲ ಈ ಪಂಚಾಯ್ತಿನ. ಹಾ ಸರಿ ಮುಂದೆ ನೋಡ್ಕೊಂಡು ಓಡಿಸಿ ಗಾಡಿನ. ಹುಷಾರು. ಡಾಕ್ಟ್ರೇ ನಮಸ್ಕಾರ. ಓಹೋ ಗೌಡ್ರು, ಏನೋ ನಮ್ಮ ಹಾಸ್ಪಿಟ್ಲ್ ಕಡೆ ಬಂದ್ಬಿಟ್ಟಿದ್ದೀರಾ ಇವತ್ತು? ಡಾಕ್ಟ್ರೇ, ನಿಮ್ಮ ಸೀನಿಯರ್ ಡಾಕ್ಟ್ರ್ ಇದ್ದಾರಲ್ಲ, ಡಾಕ್ಟರ್ ಪೀತಾಂಬರ ಅಂತ, ಅವ್ರನ್ನ ಸ್ವಲ್ಪ ನೋಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಓಹೋ ಡಾಕ್ಟ್ರೇ, ಅವರು ಏನೋ ಬೇರೆ ಕೆಲಸ ಇದೆ ಅಂತ ಸ್ವಲ್ಪ ಹೊರಗಡೆ ಹೋದರು. ಮೋಸ್ಟ್ಲಿ 3 ಗಂಟೆ ಅಷ್ಟೊತ್ತು ಬಂದ್ಬಿಡ್ತಾರೆ. ಅವ್ರು ಬರೋರು ಕಾಯ್ತೀರಾ? ಓಹೋ ಹೌದಾ, ಬರಲಿ ಬಿಡಿ, ಅವ್ರು 3 ಗಂಟೆಗೆ ಬರಲಿ. ನಮ್ಮದು ಸ್ವಲ್ಪ ಸ್ಕ್ಯಾನಿಂಗ್ ಇದೆ, ಮಾಡಿಸ್ಕೊಂಡು ಅವ್ರು ಬಂದಾಗ ರಿಪೋರ್ಟ್ನ ತೋರಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೋಗವ ಅಂತ. ಸರಿ ಆಯ್ತದೆ ಬಿಡಿ ಅವ್ರು ಬರೋವ್ರಿಗೆ. ಓಹೋ ಹೌದಾ ಗೌಡ್ರೆ, ಏನಾಗಿದೆ ನಿಮಗೆ? ಏನು ಸ್ಕ್ಯಾನಿಂಗ್ ಮಾಡಬೇಕು? ಅದು ಸ್ಕ್ಯಾನಿಂಗ್ ನನಗಲ್ಲ ಡಾಕ್ಟ್ರೇ, ನನ್ನ ಹೆಂಡತಿ ಶಾಂತನಿಗೆ ಮಾಡಬೇಕು. ಓ ಶಾಂತಕ್ ಅವ್ರಿಗ ಏನು ಪ್ರಾಬ್ಲಮ್ಮು? ಅದು ಅದು ಗೌಡ್ರೆ ಪರವಾಗಿಲ್ಲ ಹೇಳಿ, ನಮ್ಮಲ್ಲಿ ಲೇಡಿ ನರ್ಸ್ ಇದ್ದಾರೆ, ಅವರು ಅಟೆಂಡ್ ಮಾಡ್ತಾರೆ, ಏನು ತೊಂದರೆ ಇಲ್ಲ, ನೀವು ಹೇಳಿ. ಡಾಕ್ಟ್ರೇ, ನನ್ನ ಹೆಂಡತಿ ಶಾಂತನ್ಗೆ ಆ ಪ್ರೆಗ್ನೆಂಟ್ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದನ್ನು ಮಾಡಿಸ್ಬೇಕಾಗಿತ್ತು. ಗೌಡ್ರೆ ಯಾರಿಗೆ ಸ್ಕ್ಯಾನಿಂಗು? ಯಾಕೆ ಡಾಕ್ಟ್ರೇ ಗುಗ್ಗಿ ಅಂತ ಇದ್ದೀರಾ? ನಾನು ಹೇಳ್ತಾ ಇರೋದು ನನ್ನ ಹೆಂಡತಿ ಶಾಂತನ್ಗೆ ಪ್ರೆಗ್ನೆನ್ಸಿದು ಸ್ಕ್ಯಾನಿಂಗ್ ಮಾಡಿ ಅಂತ. ನೀವು ಹೆಂಗೆ ಕೊಡ್ತಾ ಇದ್ದೀರಾ ರಿಯಾಕ್ಷನು ಅಂದರೆ ನಾನೆಲ್ಲೋ ನಿಮ್ಮ ಹೆಂಡತಿ ಕರ್ಕೊಬಂದಿದ್ದೀನೇನೋ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅನ್ನಂಗೆ ಕೊಡ್ತಾ ಇದ್ದೀರಾ. ಗೌಡ್ರೆ ಈಗ ಇದೆಲ್ಲ ಹೆಂಗೆ? ಡಾಕ್ಟ್ರೇ 6 ಗಂಟೆ ಮೇಲೆ ಫೋನ್ ಮಾಡಿ ಹೆಂಗೆ ಅಂತ ಹೇಳ್ತೀನಿ. ಈಗ ನನ್ನ ಹೆಂಡತಿ ಶಾಂತನ್ಗೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ತೀರಾ ಏನೋ? ಹಾಂ ಓಕೆ ರೆಡಿ ಮಾಡಿಸ್ತೀನಿ. ನರ್ಸ್ ದಿಯಾ ಅವರೇ ಬನ್ನಿ ಇಲ್ಲಿ. ಹೇಳಿ ಸರ್. ಇದೇನಪ್ಪ ಈ ನರ್ಸು ನೋಡೋಕ್ಕೆ ಇಷ್ಟು ಚೆನ್ನಾಗವಳೆ, ದವ್ವ ಅಂತ ಇಟ್ಕೊಬಿಟ್ಟವಳಲ್ಲ ಹೆಸರನ್ನ. ನೋಡಿದ್ದೀಯ ಅವರೇ, ಇಲ್ಲೊಂದು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬಂದಿದೆ, ಅದನ್ನು ಮುಗಿಸ್ಕೊಂಡು ರಿಪೋರ್ಟ್ ತಗೊಂಡು ನನ್ನ ಚೇಂಬರ್ಗೆ ಬಂದುಬಿಡ್ತೀರಾ? ಓಕೆ ಸರ್. ಆದರೂ ಏನು ಹೇಳಿ ಗೌಡ್ರೆ, ನನ್ನ ಸರ್ವಿಸಲ್ಲಿ ಇದೇ ಫಸ್ಟ್ ಈ ಥರ ಕೇಸ್ ನೋಡ್ತಾ ಇರೋದು. ಇಷ್ಟು ವಯಸ್ಸಾದಮೇಲೆ ಹೆಂಡ್ತಿನ ಸ್ಕ್ಯಾನಿಂಗ್ ಬಂದಿದ್ದೀರಲ್ಲ, ಗ್ರೇಟು ಬಿಡಿ ನೀವು. ಮೇಡಮ್ ಅವರೇ, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ, ಆದರೆ ಹೆಸರನ್ನ ಯಾಕೆ ದವ್ವ ಅಂತ ಇಟ್ಕೊಬಿಟ್ಟಿದ್ದೀರಾ? ವಾಟ್? ನನ್ನ ಹೆಸರು ದವ್ವ ಅಲ್ಲ, ದಿಯಾ ಅಂತ. ಓಹೋ ದಿಯಾ ಅಂತನಾ? ನಾನು ದವ್ವ ಅಂತ ತಿಳ್ಕೊಬಿಟ್ಟೆ. ಏನು ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ. ಈಗ ಯಾರು ಸ್ಕ್ಯಾನಿಂಗ್ ಮಾಡಬೇಕು? ನಿಮ್ಮ ಮಗಳ ಅಥವಾ ಸೊಸೆನವರು? ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಮಗಳು ಸೊಸೆ ಅಲ್ಲ ಮೇಡಮ್, ಇಲ್ಲಿ ನಿಂತಿದ್ದಾಳೆ ನೋಡಿ ನನ್ನ ಹೆಂಡತಿ ಶಾಂತ, ಇವಳಿಗೆ ನೀವು ಸ್ಕ್ಯಾನಿಂಗ್ ಮಾಡಬೇಕಾಗಿರೋದು. ವಾಟ್? ಇವ್ರಿಗೆ ಸ್ಕ್ಯಾನಿಂಗ್ ಮಾಡಬೇಕಾ? ಈ ಏಜಲ್ಲಿ ಇವರು ಪ್ರೆಗ್ನೆಂಟಾ? ಅಯ್ಯೋ ನನ್ನ ಕರ್ಮ, ಎಲ್ಲೋದ್ರು ಯಾಕೆ ಎಲ್ಲರೂ ಈ ಥರ ಶಾಕ್ ಕೊಡ್ತಾವ್ರೆ? ಇವ್ರು ಶಾಕ್ ನೋಡಿ ನಾನೆಲ್ಲಿ ಶಾಕ್ ಆಗಿ ಶಿವನ್ ಬಾಧೆ ಸೇರ್ಕೊಬಿಡ್ತೀನೋ ಅನ್ನಿಸ್ತಿದೆ. ಮೇಡಮ್, ಇದೆಲ್ಲ ಹೆಂಗ್ ಸಾಧ್ಯ? ಅವ್ವ ತಾಯಿ, ಅದೆಲ್ಲ ಅಸಾಧ್ಯ ಅಂತ ಪ್ರೂವ್ ಮಾಡಕ್ಕೆ ಬಂದಿರೋದು. ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಈಗ ಫಸ್ಟ್ ನೀನು ಸ್ಕ್ಯಾನಿಂಗ್ ಮಾಡಿಸು, ಪ್ರಶ್ನೆ ಮೇಲೆ ಪ್ರಶ್ನೆ ಆಮೇಲೆ ಕೇಳುವೆ ಅಂತೆ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ಮೇಲೆ ನಿನಗೆ ಎಲ್ಲ ಅರ್ಥ ಆಯ್ತದೆ. ನನ್ನ ಸರ್ವಿಸಲ್ಲಿ
ಇದೇ ಫಸ್ಟು ನಿಮ್ಮಷ್ಟು ಏಜ್ ಆಗಿರೋ ಲೇಡಿಗೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡ್ತಾ ಇರೋದು. ಮಲ್ಕೊಳ್ಳಿ. ಶಾಂತ ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗು. ಸರ್ ನೀವು ಸ್ವಲ್ಪ ಆಚೆ ಇರ್ತೀರಾ? ಹಾಂ ಓಕೆ ಮೇಡಮ್ ಅವರೇ. ಗೌಡ್ರೆ ಗೌಡ್ರೆ, ಹಾಂ ಹೇಳಿ ಮೇಡಮ್ ಅವರೇ, ನಾನು ಇಲ್ಲೇ ಹೊರಗಡೆನೇ ನಿಂತಿದ್ದೆ. ಏನಾಯಿತು? ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ? ಸ್ಕ್ಯಾನಿಂಗ್ ಎಲ್ಲ ಮುಗ್ದಿದೆ. ಇನ್ನು ಅರ್ಧ ಗಂಟೆಯಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ. ನೀವು ಮತ್ತೆ ನಿಮ್ಮ ಹೆಂಡತಿ ಹೊರಗಡೆ ವೆಯ್ಟ್ ಮಾಡ್ತಾ ಇರಿ. ಓ ಹೌದಾ, ಇನ್ನೂ ಅರ್ಧ ಗಂಟೆ ಆಗುತ್ತಾ? ಸರಿ ಮೇಡಮ್ ಅವರೇ, ನಾವು ವೆಯ್ಟ್ ಮಾಡ್ತೀವಿ. ಶಾಂತ, ನರ್ಸು ಏನಾದರೂ ಹೇಳಿದ್ರಾ ಸ್ಕ್ಯಾನಿಂಗ್ ಮಾಡುವಾಗ? ಇಲ್ಲ ರೀ, ನಾನು ಕೇಳಿದೆ ಅವಳೇನು ಮಾತಾಡಲಿಲ್ಲ. ರಿಪೋರ್ಟ್ ಬರುತ್ತೆ ನೋಡ್ಕೊಳ್ಳಿ ಅಂತಂದ್ಲು. ನಾನಂತೂ ನನ್ನ ಹೆಂಡತಿ ಶಾಂತನ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಾ? ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಿಮಗೆ ಇಷ್ಟ ಆಗಲಿ ಅಂತ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಹಾಕಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.